ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 10 ವರ್ಷಗಳಿಂದ ನಡೆದಂತಹ ಹಿಂದೂಗಳ ಹತ್ಯೆಯಲ್ಲಿ ಪಿಎಫ್ಐ ಸಂಘಟನೆ ಭಾಗಿಯಾಗಿರೋದು ಸಾಕ್ಷಿ ಸಮೇತ ಸಾಬೀತಾಗಿತ್ತು. ಆದರೆ ಪಿಎಫ್ಐ ಬ್ಯಾನ್ ಆದ ನಂತರ ನಡೆದ ಹತ್ಯೆಗಳೆಲ್ಲ ನಿಂತು ಹೋಯಿತು ಅನ್ನೋರಿಗೆ ಸುಹಾಸ್ ಶೆಟ್ಟಿ ಹತ್ಯೆ ಮತ್ತೆ ಶಾಕ್ ನೀಡಿದೆ. ಈ ಸುಹಾಸ್ ಶೆಟ್ಟಿ ಹತ್ಯೆಯಲ್ಲೂ ಕೂಡ ಪಿಎಫ್ಐ ಸಂಘಟನೆ ಆಕ್ಟಿವ್ ಆಗಿದೆ ಅಂತಕ್ಕಂಥದ್ದು ಪ್ರೂವ್ ಆಗ್ತಾ ಇದೆಯಾ? ಹಾಗಾದರೆ ನಿಜಕ್ಕೂ ಶಾಕಿಂಗ್ ವಿಚಾರ. ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಕರಾವಳಿಯಲ್ಲಿ ಮತ್ತೆ ಆಕ್ಟಿವ್ ಆಗಿರೋ ನಿಷೇಧಿತ ಪಿಎಫ್ಐ ಸಂಘಟನೆ. ಪಿಎಫ್ಐ ಸಂಘಟನೆಯಿಂದ ಮುಂದುವರೆದ ಹಿಂದೂಗಳ ಹತ್ಯಾ ಸರಣಿ. ಸುಹಾಸ್ನ ಪಿಎಫ್ಐ ಕಾರ್ಯಕರ್ತರೇ ಹತ್ಯೆ ನಡೆಸಿದ್ರಾ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂ ಮುಸ್ಲಿಂ ಪ್ರತಿಕಾರದ ಹತ್ಯೆಗಳು ನಡೆದಿರೋದು ಇದೇನು ಹೊಸದಲ್ಲ. ಕಳೆದ 10 ವರ್ಷಗಳಿಂದ 10 ಜನ ಕೋಮು ದ್ವೇಷಕ್ಕೆ ಬಲಿಯಾಗಿದ್ದಾರೆ. ಓರ್ವ ಹಿಂದೂ ಹತ್ಯೆಯಾದ್ರೆ ಅದಕ್ಕೆ ರಿವೆಂಜ್ ಮೂಲಕ ಒಂದು ಮುಸ್ಲಿಮನ ಹತ್ಯೆಯಾಗುತ್ತಿತ್ತು. ಹಿಂದೂಗಳ ಹತ್ಯೆ ನಡೆಸಿದ ಎಲ್ಲ ಪ್ರಕರಣಗಳಲ್ಲೂ ಪಿಎಫ್ಐ ಸಂಘಟನೆಯ ಕಾರ್ಯಕರ್ತರು ನೇರವಾಗಿ ಭಾಗಿಯಾಗುತ್ತಿದ್ರು. ಸೂರತ್ಕಲ್ನ ಸುಖಾನಂದ ಶೆಟ್ಟಿ, ಮೂಡಬಿದ್ರೆಯ ಪ್ರಶಾಂತ್ ಪೂಜಾರಿ, ಸೂರತ್ಕಲ್ನ ದೀಪಕ್ ರಾವ್, ಬಂಟ್ವಾಳದ ಶರತ್ ಮಡಿವಾಳ, ಸುಳ್ಯ ಬೆಳ್ಳಾರಿಯ ಪ್ರವೀಣ್ ನೆಟ್ಟಾರ್, ಹೀಗೆ ಸಾಲು ಸಾಲು ಹಿಂದೂ ಕಾರ್ಯಕರ್ತರನ್ನ ಹತ್ಯೆ ಮಾಡಿದ್ದು ಪಿಎಫ್ಐ ಕಾರ್ಯಕರ್ತರೆ. ಪ್ರವೀಣ್ ನೆಟ್ಟಾರ್ ಹತ್ಯೆ ಪ್ರಕರಣದ ತನಿಖೆಯನ್ನ ಎನ್ಐಎ ಕೈಗೆತ್ತಿಕೊಂಡ ಬಳಿಕ ಪಿಎಫ್ಐ ಕಾರ್ಯಕರ್ತ ನಡೆಸಿರೋದು ಬೆಳಕಿಗೆ ಬಂದಿತ್ತು. ಇನ್ನು ಈ ಹತ್ಯೆಯಲ್ಲಿ ಭಾಗಿಯಾಗಿದ್ದ, ಫಂಡಿಂಗ್ ಮಾಡಿದ್ದ ಎಲ್ಲಾ ಪಿಎಫ್ಐ ಸಂಘಟನೆಯ ಮುಖಂಡರು, ಕಾರ್ಯಕರ್ತರನ್ನ ಎನ್ಐಎ ಬಂಧಿಸಿತ್ತು. ಇದೇ ಪ್ರಕರಣದಲ್ಲಿ ಕೇಂದ್ರ ಸರ್ಕಾರ ಪಿಎಫ್ಐ ಸಂಘಟನೆಯನ್ನ ದೇಶಾದ್ಯಂತ ನಿಷೇಧಿಸಿತ್ತು. ಇನ್ನು ಕರಾವಳಿಯಲ್ಲಿ ಹಿಂದೂಗಳ ಹತ್ಯೆ ನಡೆಯೋದೇ ಇಲ್ಲ ಅಂದುಕೊಂಡವರಿಗೆ ಸುಹಾಸ್ ಶೆಟ್ಟಿ ಹತ್ಯೆ ಶಾಕ್ ನೀಡಿದೆ. ಈ ಹತ್ಯೆಯನ್ನ ನಿಷೇಧಿತ ಪಿಎಫ್ಐ ಸಂಘಟನೆಯ ಕಾರ್ಯಕರ್ತರೇ ನಡೆಸಿದ್ದು, ಹೀಗಾಗಿಯೇ ಈ ಹತ್ಯೆಗೆ 50 ಲಕ್ಷಕ್ಕೂ ಹೆಚ್ಚು ಫಂಡಿಂಗ್ ಆಗಿದೆ ಅನ್ನೋ ಮಾಹಿತಿ ಹೊರಬಿದ್ದಿದೆ. ಇದರ ಹಿಂದೆ ನಿಷೇಧಿತ ಪಿಎಫ್ಐ ಸಂಘಟನೆಯ ಕೈವಾಡ ಇದೆ. ಈ ಕೊಲೆಯನ್ನು ರಾಷ್ಟ್ರೀಯ ತನಿಖಾ ದಳದಿಂದ ತನಿಖೆ ಮಾಡಬೇಕು. ಅಲ್ಲಿಯ ದೃಶ್ಯಗಳನ್ನು ವಿಡಿಯೋದಲ್ಲಿ ನೋಡಬೇಕಾದ್ರೆ ಆ ಟ್ರೈನಿಂಗ್ ಏನು ಇದೆ, ಇದು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆಯಿಂದ ಮಾತ್ರ ಸಾಧ್ಯ. ಕೊಲೆಗೆ ಸುಪಾರಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. 50 ಲಕ್ಷ ರೂಪಾಯಿ ತನಕ ಸಂಗ್ರಹ ಆಗಿದೆ. ಇದರ ಹಿಂದೆ ರಶೀದ್ ಪೊಲೀಸರ ಕೈವಾಡ ಇದೆ. ಸುಹಾಸ್ ಶೆಟ್ಟಿ ಹತ್ಯೆ ನಡೆಸಿದ 8 ಆರೋಪಿಗಳನ್ನ ಬಂಧಿಸಿದ ಪೊಲೀಸರು ಇದೊಂದು ರಿವೆಂಜ್ ಹತ್ಯೆ ಎಂದು ಹೇಳಿದ್ದಾರೆ. ಈ ಹಿಂದೆ ಹತ್ಯೆಗೀಡಾದ ಫಾಜಿಲ್ನ ತಮ್ಮ ಆದಿಲ್ ಮೆಹರೂಫ್ ನೀಡಿದ 5 ಲಕ್ಷ ಸುಪಾರಿಯಂತೆ ಹತ್ಯೆ ನಡೆದಿದೆ ಎಂದು ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ ಎಂದು ಪೊಲೀಸರು ಹೇಳಿದ್ದಾರೆ. ಆದರೆ ಈ ಹತ್ಯೆಯ ಶೈಲಿ ನೋಡಿದಾಗ ಇದರ ಹಿಂದೆ ನಿಷೇಧಿತ ಪಿಎಫ್ಐ ಸಂಘಟನೆ ಕಾರ್ಯಕರ್ತರು ಇದ್ದಾರೆ ಅನ್ನೋದು ಗೊತ್ತಾಗುತ್ತದೆ. ಈ ಹಿಂದೆ ನಡೆದ ಹಿಂದೂಗಳ ಹತ್ಯೆಯ ಮಾದರಿಯಲ್ಲೇ ಸುಹಾಸ್ ಹತ್ಯೆಯು ನಡೆದಿದೆ. ಇಷ್ಟು ಮಾತ್ರವಲ್ಲದೆ ಹತ್ಯೆ ನಡೆದ ವೇಳೆ ಮೊಬೈಲ್ ಚಿತ್ರೀಕರಣ ಮಾಡಿದ ಅಪಾರ್ಟ್ಮೆಂಟ್ನಲ್ಲಿ ಇರೋರೆಲ್ಲ ಈ ಹಿಂದೆ ಪಿಎಫ್ಐನಲ್ಲಿದ್ದು ಹಿಂದೂಗಳನ್ನ ಹತ್ಯೆ ನಡೆಸಿದ ಆರೋಪಿಗಳು. ಹತ್ಯೆ ನಡೆದ ವೇಳೆಯೂ ಅವರೆಲ್ಲ ಅಲ್ಲೇ ಇದ್ರು ಅನ್ನೋದು ಕೆಲ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಪ್ರಶಾಂತ್ ಪೂಜಾರಿ, ಸುಖಾನಂದ ಶೆಟ್ಟಿ, ದೀಪಕ್ ರಾವ್ ಹತ್ಯೆಯ ಎಲ್ಲಾ ಆರೋಪಿಗಳು ಇದೇ ಅಪಾರ್ಟ್ಮೆಂಟ್ನಲ್ಲಿ ಇದ್ದರು. ಪೊಲೀಸರು ತನಿಖೆ ನಡೆಸದೆ ಹಂತಕರಿಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ ಎಂದು ಬಿಜೆಪಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪೊಲೀಸರು ಮತ್ತು ಈ ಕೊಲೆಗಾರರ ನಡುವೆ ಒಂದು ಒಡಂಬಡಿಕೆ ಆಗಿದೆ ಅಂತ. ಯಾಕೆಂತ ಹೇಳಿದ್ರೆ ಈ ಕೊಲೆಯಲ್ಲಿ ನೇರವಾಗಿ ಪೊಲೀಸರು ಭಾಗಿಯಾಗಿದ್ದಾರೆ ಅಂತ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಸುಹಾಸ್ ಶೆಟ್ಟಿಯ ಕಾರು ಸರ್ವಿಸ್ಗೆ ಇಡ್ತಾನೆ. ಅವತ್ತೇ ಸರ್ವಿಸ್ಗೆ ಇಡುವಲ್ಲಿ ಆ ಸರ್ವಿಸ್ ಸ್ಟೇಷನ್ಗೆ ಇಬ್ಬರು ಕೊಲೆಗಾರರ ಪೈಕಿ ಇಬ್ಬರಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಿ ನೋಡಿ ಬರ್ತಾರೆ. CCTV ಫುಟೇಜ್ ತೆಗೆದು ನೋಡಿ ಸರ್ವಿಸ್ ಸ್ಟೇಷನ್ ಇತ್ತು. ಎಲ್ಲ ವ್ಯವಸ್ಥಿತ ರೀತಿಯಲ್ಲಿ. ಅದಕ್ಕೆ 2 ದಿನದ ಮೊದಲು ಅವನ ನಿಜವಾಗಿ ಗಾಡಿಯಲ್ಲಿ ಯಾರು ವೆಪನ್ಸ್ ಇಡಬಾರ್ದು, ಆದ್ರೆ ಆತ್ಮರಕ್ಷಣೆಗೆ ಅಂತ ಏನೊಂದು ವೆಪನ್ಸ್ ಇಟ್ಟದ್ದನ್ನು ಸಹ ಪೊಲೀಸರು ಬಂದು ಅದನ್ನು ಕ್ಲಿಯರ್ ಮಾಡಿಸಿಕೊಡ್ತಾರೆ 2 ದಿನದ ಮುಂದೆ. ಫಾಜಿಲ್ನ ರಿವೆಂಜ್ಗಾಗಿ 5 ಲಕ್ಷ ರೂಪಾಯಿ ಅವನ ತಮ್ಮ ಕೊಟ್ಟು ಇದನ್ನು ಮಾಡಿಸಿದ್ದಾನೆ ಅಂತ. ಒಟ್ನಲ್ಲಿ ಪಿಎಫ್ಐ ಸಂಘಟನೆ ನಿಷೇಧಗೊಂಡಿದ್ರಿಂದ ಮತ್ತೆ ಕೋಮು ದ್ವೇಷ ಹತ್ಯೆಗಳು ನಡೆಯೋದಿಲ್ಲ ಅಂದುಕೊಂಡ ಕರಾವಳಿಗರಿಗೆ ಸುಹಾಸ್ ಹತ್ಯೆ ಮತ್ತೆ ಆತಂಕ ಸೃಷ್ಟಿ ಮಾಡಿರೋದಂತೂ ಸುಳ್ಳಲ್ಲ. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.